ಹಲೋ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ದಿನನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಅಗೈನ್ ನಿಮ್ಗೆಲ್ರಿಗೂ ಹ್ಯಾಪಿ ಪೇರೆಂಟಿಂಗ್ ಜರ್ನಿ. ಮೊದಲನೇದಾಗಿ ನನ್ನ ಗುರುಗಳಾದಂತ ಡಾಗೂರ್ ಅಮೃತ್ ಸರ್ ನಂದು ಒಂದು ವಿಡಿಯೋ ನೋಡಿ, ಅಂದ್ರೆ ಸುಸು ಪಾಟಿನ ಹೆಂಗೆ ಕನ್ವರ್ಟ್ ಮಾಡಬೇಕು ಅನ್ನೋ ವಿಡಿಯೋ ನೋಡಿ ಅವರು ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ. ಆಮೇಲೆ ದರ್ಶನ್ ಅವ್ರು ಕೇಳಿದಿರಿ, ಇದು ಏನು ಸೌಂಡ್ ಆಂಗ್ಸೈಟಿ ಬಗ್ಗೆ ಯಾವ ತರ ನಾವು ಅದನ್ನ ಸರಿ ಮಾಡಬೇಕು ಅಂತ, ಮತ್ತೆ ಭಯ ಇರೋ ನಾಯಿಗಳಿಗೆ ಪಟಾಕಿ ಶಬ್ದ ಬಂದಾಗ ಎಲ್ಲ ಹೆಂಗ್ ಸರಿ ಮಾಡ್ಬೇಕು ಅಂತ ಕೇಳಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಕ್ವಶನ್ಗೆ ಖಂಡಿತವಾಗ್ಲೂ ನೀವು ಕೇಳ್ದಂತ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ, ಮತ್ತೆ ಅದಕ್ಕೊಂದು ವಿಡಿಯೋನೇ ಮಾಡ್ತಾ ಇದ್ದೀನಿ. ಆಮೇಲೆ ಕವಿತಾ ಅವ್ರು ಮೆಸೇಜ್ ಮಾಡಿದಿರಿ, ಥ್ಯಾಂಕ್ ಯು ಸೋ ಮಚ್ ಕವಿತಾ ಅವರೇ. ಬನ್ನಿ, ಇವತ್ತು ನಾವು ಒಂದು ನಿಮ್ಗೆ ಲಾಸ್ಟ್ ಒಂದು ವಾರದ ಹಿಂದೆ ಒಂದು ಕೇನ್ ಕೋರ್ಸೋ ಪಪ್ಪಿದು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಏನು ಅಂದ್ರೆ, ನಾಯಿ ಮರಿಗೆ ತುಂಬಾ ಭಯ ಇದೆ. ಸೊ ದರ್ಶನ್ ಅವರೇ, ನಿಮ್ಮ ಪೆಟ್ ಬಿಹೇವಿಯರ್ಗೂ ಈ ಪೆಟ್ ಬಿಹೇವಿಯರ್ಗೂ ಸಿಮಿಲರ್ ಇದೆ. ಈಗ ನಿಮ್ಮ ಪೆಟ್ಟು ಯಾವ ತರ ಬಿಹೇವ್ ಮಾಡ್ತಾ ಇತ್ತು ಮರಿದಲ್ಲಿ, ಈ ಸೇಮ್ ಕೇನ್ ಕೋರ್ಸು ಕೂಡ ಹಂಗೆ ಬಿಹೇವ್ ಮಾಡ್ತಾ ಇದ್ದೆ. ಅದನ್ನ ನಾವಿವತ್ತು ಆ ಸಮಸ್ಯೆನ ಹೆಂಗ್ ಫಿಕ್ಸ್ ಮಾಡ್ಬೇಕು, ಮತ್ತೆ ಪೇರೆಂಟ್ಸ್ಗೆಲ್ಲ ಏನೆಲ್ಲ ಎಕ್ಸರ್ಸೈಸ್ ಕೊಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತೆ ಏನೆಲ್ಲ ಎಕ್ಸರ್ಸೈಸ್ ನಾನ್ ಮಾಡ್ತೀನಿ ಅಂತ, ಅಥವಾ ಯಾವ ತರ ಟ್ರೈನಿಂಗ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ನಾವು ಕಸ್ಟಮರ್ ಮನೆಗೆ ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಬನ್ನಿ. ದಯವಿಟ್ಟು ನೀವ್ ಯಾರಾದ್ರೂ ವಿಡಿಯೋ ನೋಡ್ತಾ ಇರೋರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪೆಟ್ ಪೇರೆಂಟ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನಮ್ಮ ಚಾನಲ್ನ ಶೇರ್ ಮಾಡಿ. ಬನ್ನಿ ಹೋಗೋಣ. If you are lucky, a dog will come into your life, steal your heart and change everything. ಸೊ ನಾನು ನಿಮ್ಗೆ ಆಗ್ಲೇ ನಾಯಿಗಳ ಜೊತೆ ಅಪ್ರೋಚ್ ಹೆಂಗ್ ಮಾಡಿಸ್ಬೇಕು ಅಂತ ಕೇಳಿದಾಗ ನಿಮ್ಗೆ ಹೇಳಿದ್ದೆ. ಸೊ ಈಗ ಇಲ್ಲಿ 3-4 ನಾಯಿಗಳಿದಾವೆ. ನಾವೇನ್ ಮಾಡ್ಬೇಕು ಅಂದ್ರೆ, ಆರಾಮಾಗಿ ವಾಕ್ ಮಾಡ್ಬೇಕಾದ್ರೆ, ಈಗ ನಾಯಿ ಬಂದ ತಕ್ಷಣ ಡಿವೀಟ್ ಆಗಬಾರ್ದು, ಅಥವಾ ನಾಯಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಮೇಲೆ ಎತ್ಕೊಳ್ಳೋದು ಮಾಡಬಾರ್ದು. ಸೊ ಆರಾಮಾಗಿ ನಡ್ಕೊಂಬರಕ್ಕೆ ಶುರು ಆದಾಗ ಏನಾಗುತ್ತೆ ಅಂದ್ರೆ, ಕಾನ್ಫಿಡೆನ್ಸ್ ಇಲ್ದಿರೋ ನಾಯಿಗೆ ನಾವು ಕಾನ್ಫಿಡೆನ್ಸ್ನ ಗೇನ್ ಮಾಡಿಸ್ಬೋದು, ಅಥವಾ ಅದಕ್ಕೆ ಅಭ್ಯಾಸ ಮಾಡಿಸ್ಬೋದು. ನೋಡಿ, ನಾಯಿ ಬಂತು ಅಂದ ತಕ್ಷಣ ನಾನು ಅಲ್ಲಿಂದ ನಾವು ಅಥವಾ ಮೇಲೆ ಎತ್ಕೊಂಡ್ಬಿಡೋದ ಕೆಲಸ ಮಾಡೋಣ ಅಂತಂದ್ರೆ ನಾಯಿಗೆ ಇನ್ನೂ ಭಯ ಜಾಸ್ತಿ ಆಗಿ ಶುರು ಆಗುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಅದ್ರ ಮೇಲೆ ಫಿಕ್ಸೇಷನ್ಗೆ ಹೋಗುತ್ತೆ. ನಾಯಿ ನೋಡಿದ ತಕ್ಷಣ ಅಡ್ಸ್ಕೊಂಡು ಹೋಗೋಕ್ಕೆ, ಬೊಗಳಕ್ಕೆ, ಕಚ್ಚಕ್ಕೆ ಶುರು ಮಾಡುತ್ತೆ. ಸೊ ಮೇಕ್ ಶೋರ್ ನಿಮ್ಗೆ ಆ ನಾಯಿ ಅಭ್ಯಾಸ ಇದೆಯಲ್ವ ಅಂತ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಕೈಲೊಂದು ಕೋಲ್ ತೊಗೊಂಡು ಹೋಗ್ಬೋದು. ಅವಾಗ ಏನು ಅಂದರೆ, ನಿಮಗೆ ತೀರಾ ಹತ್ರಕ್ಕೆ ಅಪ್ರೋಚ್ ಆಗಲ್ಲ. ಸೊ ಅವಾಗ ಆಕ್ಸಿಡೆಂಟ್ ಚಾನ್ಸಸ್ಸು ತುಂಬ ಕಮ್ಮಿ. ಸೊ ಹಂಗಾಗಿ ನಾಯಿಗಳು ಬಂದಾಗ ಯಾವುದೇ ಕಾರಣಕ್ಕೂ ಡಿವೇಟ್ ಆಗಬೇಡಿ, ನೀವು ಎಕ್ಸೈಟ್ ಆಗಬೇಡಿ. ಎಕ್ಸೈಟ್ ಆಗ್ಬಿಟ್ಟು ನಾಯಿ ಮರಿನ ಎಳೆದಾಡೋದು, ಇಲ್ಲ ಆ ಕಡೆಯಿಂದ ಕರ್ಕೊಂಡು ಹೋಗೋದು ಮಾಡಬೇಡಿ. ಸೊ ಇದೊಂದು ಬಹಳ ಇಂಪಾರ್ಟೆಂಟ್, ನೋಟಿಸ್ ಮಾಡ್ಕೊಳ್ಳಿ. ನಿಮಗೆ ಸೌಂಡ್ ಆಂಗ್ಸೈಟಿಗೆ ಅಥವಾ ಪಟಾಕಿ ಶಬ್ದಕ್ಕೆ ಅಥವಾ ಗಾಡಿಗಳ ಶಬ್ದಕ್ಕೆ ಆಂಗ್ಸೈಟಿನ ಹೆಂಗ್ ತೆಗಿಬೇಕು ಅಂತ ಗೊತ್ತಾಗಬೇಕು ಅಂದ್ರೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೀವು ಸ್ಕಿಪ್ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ಏನೋ ಒಂದಿಷ್ಟು ನೋಡ್ತೀನಿ, ನನಗೆ ಅದು ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಏನಿದೆ ವಿಷಯ ಅನ್ನೋದು ಅರ್ಥ ಆಗೋದು. ಸೊ ಹಂಗಾಗಿ ಬನ್ನಿ, ಏನ್ ಮಾಡ್ಬೇಕು ನೋಡೋಣ. ಸೊ ನೋಡಿ, ಮನೆ ಇಲ್ಲಿಂದ ಹೆಚ್ಚು ಕಮ್ಮಿ 300-400 ಮೀಟರ್ ಇದೆ. ಸ್ಟಿಲ್ ನಾವು ಮೇನ್ ರೋಡ್ಗೆ ಅಪ್ರೋಚ್ ಆಗಿದ್ದೀವಿ. ಮೇನ್ ರೋಡ್ಗೆ ಅಪ್ರೋಚ್ ಆಗಿದ ತಕ್ಷಣ ಅವ್ನಿಗೆ ಆಗ್ತಿದ್ರೆ ಶಬ್ದಕ್ಕೆ ಸಿಕ್ಕಾಪಟ್ಟೆ ಭಯ ಪಡ್ತಿದ್ದಾನೆ. ಅವ್ನಿಗೆ ಏನು ವಿಷಯ ಅಂದರೆ, ಈಗ ಅವನು ಸೇಫ್ ಝೋನ್ಗೆ ಹೋಗಬೇಕು. ಸೇಫ್ ಝೋನ್ ಯಾವುದು ಅಂದರೆ ಅವರ ಮನೆ. ಅವ್ರ ಮನೆಯಲ್ಲಿ ಬೇರೆ ಯಾರಾದರೂ ಬಂದಾಗ ಅಲ್ಲಿನೂ ಸೇಫ್ ಝೋನ್ ಯಾವುದು ಅಂದರೆ, ಅವ್ರ ಪೇರೆಂಟ್ಸ್ ಕಾಲೋ ಅಥವಾ ರೂಮೋ ಅಥವಾ ಸೋಫಾ ಕೆಳಗಡೆನೋ ಅಥವಾ ಒಂದು ಮಂಚದ ಕೆಳಗಡೆನೋ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ನೋಡಿ, ಸ್ಟಿಲ್ ಅವ್ನು ಕೇಳ್ತಾ ಇರೋದಿಷ್ಟೇ, ನನಗೆ ಈ ಶಬ್ದ ತಡ್ಕೊಳಕ್ ಆಗ್ತಾ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅವನಿಗೆ. ಬನ್ನಿ, ನಾನು ತೋರಿಸ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಕಮೇರ್ ಹೈಶ್ ಕಮೇರ್ ನಾವು ನೋಡಿ, ಯಾವುದೇ ಕಾರಣಕ್ಕೂ ನಾಯಿ ನಿಂತಿದ್ರೆ ಅದಕ್ಕೆ ವಾಪಸ್ ಕಾನ್ಸಂಟ್ರೇಟ್ ಬರೋದಕ್ಕಾಗಲ್ಲ. ನಾಯಿನ ಮೊದಲು ಕೂರಿಸ್ಬೇಕು. ಕೂರಿಸಿದ ಮೇಲೆ ಲೀಶ್ ಯಾವುದೇ ಕಾರಣಕ್ಕೂ ಈ ಥರ ಸ್ಟ್ರೈಟಲ್ಲಿ ಹಿಡ್ಕೊಳಂಗಿಲ್ಲ. ಸ್ಟ್ರೈಟಲ್ಲಿ ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ, ಅದಕ್ಕೆ ಇನ್ನೂ ನೀವು ಏನೋ ಫೀಡ್ ಮಾಡ್ತಾ ಇದ್ದೀರಾ, ಅಥವಾ ಅವನು ಏನು ಬಿಹೇವಿಯರ್ ಇದೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಸೊ ಯಾವುದೇ ಕಾರಣಕ್ಕೂ ಲೀಶ್ನ ಲೂಸ್ ಮಾಡಬೇಕು. ಈ ಥರ ಡಿಪ್ ಆಗಿರಬೇಕು, ಆರ್ಚ್ ಶೇಪಲ್ಲಿ ಇರಬೇಕು ಲೀಶ್. ಯಾವುದೇ ಕಾರಣಕ್ಕೂ ಹಿಂಗಿರಬಾರ್ದು. ಇನ್ನೊಂದೇನು ಅಂದರೆ, ನಾಯಿ ಮರಿ ಕೂತ್ಕೊಂಡು ಆಕ್ಲಿಸಿದ್ರೆ ಅವನು ಕಂಫರ್ಟಬಲ್ ಆಗ್ತಿದ್ದಾನೆ ಎನ್ವೈರನ್ಮೆಂಟಲ್ಲಿ ಅಂತ. ಕಂಫರ್ಟಬಲ್ ಆಗಲಿಲ್ಲ ಅಂದರೆ ನಾವು ಎಲ್ಲಿವರೆಗೂ ಕೂರಿಸ್ಬೇಕು ಅಂತ ನೀವು ಕೇಳಿದ್ರೆ 5 ನಿಮಿಷ ಕೂರಿಸಿ, 10 ನಿಮಿಷ ನಾವು ಸಿಟ್ ಗುಡ್ ಬಾಯ್. ಎಸ್, ಅವ್ರು ಆಕ್ಲಿಸೋವರೆಗೂ ನಾವು ಕೂರಿಸ್ಕೋಬೇಕು. ಅವ್ನು ಆಕ್ಲಿಸ್ತಾ ಅಂದರೆ ಅವನು ಕಂಫರ್ಟಬಲ್ ಆಗ್ತಿದ್ದಾನೆ ಅಂತ ಅರ್ಥ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ರಿವಾರ್ಡ್ ಕೊಡಕ್ಕೆ ಹೋದ್ರೆ, ಇನ್ ಕೇಸ್ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಮುಂಚೆ ಹೇಳಿದ್ದೀನಿ ಕೇನ್ ಕೋರ್ಸಾಗಿ ಬಂದು ತುಂಬ ಒಳ್ಳೆ ಫುಡ್ ಡ್ರೈವ್ ಇದೆ ಅಂತ.
ನಾಯಿಗೆ ಅದ್ರ ಕಾನ್ಫಿಡೆಂಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದ್ರೆ ಈ ರಿವಾರ್ಡ್ನ ಕೊಡ್ತೀನಿ, ಅವ್ನು ಇದನ್ನ ಈಸಿಯಾಗಿ ತಿಂದ ಅಂದ್ರೆ ಅವ್ನು ವಾಪಸ್ ಕಾನ್ಫಿಡೆಂಟ್ ಇದ್ದಾನೆ ಅಂತ. ಇನ್ ಕೇಸ್ ಈ ರಿವಾರ್ಡ್ನ ಅವ್ನು ತಿಂದಿಲ್ಲ ಅಂದ್ರೆ ಅವ್ನು ಇನ್ನೂ ಕಾನ್ಫಿಡೆಂಟ್ ಬಂದಿಲ್ಲ ಅಂತ. ಸಿಟ್ ಹಿಯರ್. ಎಸ್ ನೋ ಹಿಯರ್ ಸಿ ಟೇಕ್. ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಫುಡ್ ಡ್ರೈವ್ ಇರುವಂತ ನಾಯಿ, ನಾವು ಊಟ ಕೊಡ್ತಾ ಇದ್ರು ಅದನ್ನ ಇಸ್ಕೊಳಕ್ ರೆಡಿ ಇಲ್ಲ. ಇನ್ ದ ಸೆನ್ಸ್ ಇದ್ರ ಅರ್ಥ ಏನು ಅಂದ್ರೆ ಅವನು ಇನ್ನೂ ಕಂಫರ್ಟಬಲ್ ಆಗಿಲ್ಲ ಈ ಎನ್ವೈರನ್ಮೆಂಟ್ಗೆ, ಈ ಸೌಂಡ್ಸ್ಗೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಪ್ರತಿದಿನ ಅಂದ್ರೆ ಕರ್ಕೊಂಡ್ಬರ್ಬೇಕು. ನೋ ನೋ ಕಮ್ ಬ್ಯಾಕ್. ನೋಡಿ, ಪ್ರತಿ ಸಲನೂ ನನ್ನ ಕಾಲ ಹತ್ರ ಬಂದು ಕೂರಕ್ಕೆ ಪ್ರಯತ್ನ ಮಾಡ್ತಾರೆ, ನಾನು ಟಚ್ ಮಾಡ್ಕೊಂಡೇ ಕೂರ್ತಾನೆ ಅಂದ್ರೆ ಆ ಕಾನ್ಫಿಡೆನ್ಸ್ ಇಲ್ಲ ಅವನಿಗೆ. ಈ ಬಿಹೇವಿಯರ್ ನೀವು ಇವಾಗಲೇ ಸರಿ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ನಾಯಿ ಮರಿ ಬೆಳೀತಾ 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 ದೊಡ್ಡದಾಗುತ್ತೆ. ಯಾವ್ದಾದ್ರು ರಸ್ತೆಯಲ್ಲಿ ಜೋರ ಯಾವ್ದಾದ್ರು ವೆಹಿಕಲ್ ಹೋಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅವಾಗ ನೀವು ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ನೀವು ಲೀಶ್ನ ಬಿಟ್ಬಿಟ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಾನು ನನ್ನ ಕರಿಯರಲ್ಲಿ ತುಂಬಾ ಡೀಪ್ ಹೋಗಿರುವಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಆಶ್ರಿತಾ ಮೇಡಮ್ ಅಂತ ನಾವು ದೊಡ್ಡ ಕಲ್ಸದಲ್ಲಿ ಅವ್ರದ್ದೊಂದು ಟ್ರೈನಿಂಗ್ ಮಾಡಿದೆ. ಅವ್ರದ್ದು ಏನಾಗಿತ್ತು ಅಂದ್ರೆ ನಾಯಿ ತುಂಬಾ ಭಯ ಪಡ್ತಾ ಇತ್ತು. ಯಾರೇ ಮನೆ ಹೊರಗಡೆಯಿಂದ ಹೊಸಬ್ರು ಅಪ್ರೋಚ್ ಮಾಡಿದ್ರೆ ಅವರು ನೋಡಿದ ತಕ್ಷಣನೇ ನಾಯಿ ಏನ್ ಮಾಡ್ತಾ ಇತ್ತು, ಉಚ್ಚೆ ಕಕ್ಕ ಮಾಡ್ಕೊಂಡ್ಬಿಡ್ತಾ ಇತ್ತು. ಸೇಮ್ ಕೇಸು ಮಂಜುನಾಥ್ ನಗರಲ್ಲಿ, ಅದು ಇಂಡಿನೇ. ಮಂಜುನಾಥ್ ನಗರದಲ್ಲಿ ದಿನೇಶ್ ಅಂತ ಕಸ್ಟಮರು, ಅವ್ರದ್ದು ಸೇಮ್ ಕೇಸು. ಅವರು ವಿಡಿಯೋ, ಸರ್ ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಿಮ್ಮ ನಾಯಿ ಪಪ್ಪಿದಲ್ಲಿ ಹೆಂಗೆ ಬಿಹೇವ್ ಮಾಡ್ತಾ ಇತ್ತು ಅಂತ. ಸೊ ಈ ತರ ಬಿಹೇವಿಯರ್ ನಾಯಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ನೀವು ಕಮ್ಮಿ ಸೌಂಡ್ ಇಂದ ಶುರು ಮಾಡಿ, ಇಲ್ಲ ಮನೇಲೆ ನೀವು ಅದಕ್ಕೆ ಸಣ್ಣದಾಗಿ ಒಂದು ಮ್ಯೂಸಿಕ್ ಹಾಕಕ್ಕೆ ಶುರು ಮಾಡಿ, ಅಲ್ಲಿಂದ ಅದನ್ನ ಜಾಸ್ತಿ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಈ ತರ ಬಿಹೇವಿಯರು ನೀವು ಆಲ್ಮೋಸ್ಟ್ ನಿಮ್ ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ನೀವು ಬಹಳ ಇಂಪಾರ್ಟೆಂಟು. ನಾಯಿ ಯಾಕ್ಲಿಸ್ತು ನೀವು ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಅವನಿಗೆ ಬೇರೆ ದಾರಿನೇ ಇಲ್ಲ, ಅವನು ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೇಬೇಕು, ಅರ್ಗಿಸ್ಕೊಳ್ಳೇಬೇಕು. ಸೊ ಅರ್ಗಿಸ್ಕೊಂತಾನೆ. ಸೊ ನೀವು ಆಸ್ ಅ ಪೆಟ್ ಪೇರೆಂಟ್ಸ್ ಈ ಎಲ್ಲ ಎಕ್ಸಸೈಸ್ನು ನೀವು ಮಾಡಕ್ಕೆ ಶುರು ಮಾಡಿ, ಮೊದಲಿಂದ ಶುರು ಮಾಡಿ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಮಾಡಬೇಕು ಅಂತ. ಥ್ಯಾಂಕ್ ಯು. No? ಸೊ ನಾನು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ನಾಯಿಗಳನ್ನ ನಾವು ಶಬ್ದಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ರಸ್ತೆಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ಮೊದಲೇ ಭಯಪಟ್ಟಿರೋಂಥ ನಾಯಿಗಳನ್ನ ನೀವು ಡೈರೆಕ್ಟಾಗಿ ದೊಡ್ಡ ಶಬ್ದಕ್ಕೆ ಏನಾದರೂ ಕರ್ಕೊಂಬಂದ್ರೆ ವಿಪರೀತ ಭಯ ಪಡಕ್ಕೆ ಶುರುವಾಗುತ್ತೆ. ಸೊ ನೀವು ಹಂಗಾಗಿ ಲೋ ಫ್ರೀಕ್ವೆನ್ಸಿಯಿಂದ ಶುರು ಮಾಡಿ, ಮನೇಲೇ ಶಬ್ದ ಅಂದರೆ ಮ್ಯೂಸಿಕ್ನ ಹಾಕಕ್ಕೆ ಶುರು ಮಾಡಿ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ, ಅದಕ್ಕೆ ಅರ್ಥ ಆದಮೇಲೆ ಅದು ಸ್ವಲ್ಪನೇ ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ನಾಯಿಗಳಿಗೆ ಟ್ರೈನಿಂಗ್ ಮಾಡೋದೇ ಬೇರೆ. ನಿಮಗೆ ಎಲ್ಲ ಚೆನ್ನಾಗಿರೋ ನಾಯಿ, ತುಂಬ ಮುದ್ದಾಗಿ ಆಟ ಆಡಿಕೊಂಡು ಕಾನ್ಫಿಡೆನ್ಸ್ ಇರೋ ನಾಯಿಗಳಿಗೆ ಟ್ರೈನ್ ಮಾಡೋದು ಬಹಳ ಈಸಿ. ಇಂಥ ಪರ್ಟಿಕ್ಯುಲರ್ ಕೇಸಲ್ಲಿ ನಿಮ್ಮ ಮನೇಲೂ ಈ ಥರದ್ದು ಏನಾದರೂ ಮರಿ ಇದೆ ಅಂತಂದರೆ ನೀವು ಬಹಳ ಕೇರ್ಫುಲ್, ನಾನು ಹೇಳೋಂಥ ಶಬ್ದಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೂ ಒಂದು ವಿಷಯ ಏನು ಅಂದರೆ, ನಾನು ನಿಮಗೆ ಸುಸುಪೊಟ್ಟಿ ಟ್ರೈನಿಂಗ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಹೊರಗಡೆ ಕರ್ಕೊಂಡು ಉಚ್ಚೆ ಮಾಡಿಸ್ಬೇಕಾದ್ರೆ ನೀವು ಶಬ್ದ ಇಲ್ಲದೇ ಇರೋ ಜಾಗಕ್ಕೆ ಕರ್ಕೊಂಬಂದು ಮೊದಲು ಉಚ್ಚಕಕ್ಕ ಮಾಡಿಸಿ, ಉಚ್ಚಕಕ್ಕ ಆದಮೇಲೆ ಅವನ್ನ ನೀವು ಈ ಥರ ಎನ್ವೈರನ್ಮೆಂಟ್ಗೆ ಕರ್ಕೊಂಬರ್ಬೇಕು. ನೀವು ಅಕಸ್ಮಾತ್ ಡೈರೆಕ್ಟಾಗಿ ಏನಾದರೂ ರೋಡ್ಗೆ ಕರ್ಕೊಂಬಂದ್ಬಿಟ್ರೆ ಅಥವಾ ಶಬ್ದ ಜಾಸ್ತಿ ಇರೋಂಥ ಜಾಗ ಕರ್ಕೊಂಬಂದ್ಬಿಟ್ರೆ ಅವನೇನು ಮಾಡ್ತಾನೆ, ನಿಮಗೆ ಉಚ್ಚಕಕ್ಕ ಮಾಡೋದೇ ಇಲ್ಲ. ಮತ್ತೆ ನೀವು 1 hour ಸುತ್ತಿಸಿದ್ರೂ ಮತ್ತೆ ಮನೆಗೆ ಹೋಗೇ ಮಾಡ್ತಾನೆ. ಸೊ ಹಂಗಾಗಿ ಶಬ್ದ ಕಮ್ಮಿ ಇರೋಂಥ ಜಾಗ, ನಾಯಿಗಳು ಇಲ್ದಿರೋಂಥ ಜಾಗ, ಜನಗಳು ಓಡಾಡ್ದಿರೋಂಥ ಜಾಗದಲ್ಲಿ ಮೊದಲು ಉಚ್ಚಕಕ್ಕ ಸುಸುಪೊಟ್ಟಿನ ಮಾಡಿಸಿ, ಅದಾದಮೇಲೆ ನೀವು ಈ ಥರ ಎನ್ವೈರನ್ಮೆಂಟ್ ಕರ್ಕೊಂಬರ್ಬೇಕು. ಈ ಥರ ಎನ್ವೈರನ್ಮೆಂಟ್ ಕರ್ಕೊಂಬಂದಾಗ ಏನಾಗುತ್ತೆ ಅಂದರೆ, ನೀವು ಆಲ್ಮೋಸ್ಟ್ ನಾನೀಗೊಂದು 1/2 kilometers ನಡೆದಿದ್ದೀನಿ. 1/2 kilometer ಪಪ್ಪಿ ನಡೆದಾಗ ಏನಾಗುತ್ತೆ ಅಂದರೆ, ಪಪ್ಪಿಗೆ ಏನು ಎನರ್ಜಿ ಎಲ್ಲ ಎಕ್ಸಾಸ್ಟ್ ಆಗಿಬಿಡುತ್ತೆ, ಎನರ್ಜಿ ಫುಲ್ ಡ್ರೈನ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತಾನೆ, ನಿಮ್ಮನ್ನ ಅವನ ಕೈಯಲ್ಲಿ ಆಗಲ್ಲ. ಸೊ ಹಂಗಾಗಿ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ನೀವೇನು ಹೇಳ್ತಿದ್ರೆ ಅದನ್ನು ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ಮೈಯಲ್ಲಿ ಎನರ್ಜಿ ಇರೋವರೆಗೂ ನೀವೇನು ಹೇಳಿದ್ರು ಅವ್ನ ಕಿವಿಗೆ ಕೇಳಿಸುತ್ತಷ್ಟೇ, ಮನಸ್ಸಿಗೆ ತಟ್ಟಲ್ಲ ಅದು. ಸೊ ಹಂಗಾಗಿ ಅಂದರೆ ತಲೆಗೆ ಹೋಗಲ್ಲ ವಿಷಯ. ಸೊ ಹಂಗಾಗಿ ನೀವು ಒಂದು 1/2 kilometer ವಾಕ್ ಮಾಡಿಸಿ. ಅವಾಗ ನಿಮ್ಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಬೈಟಿಂಗ್ ಹ್ಯಾಬಿಟ್ಸಲ್ಲೂ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣಿಸೋಕ್ಕೆ ಶುರುವಾಗುತ್ತೆ. ನಿಮಗೆ ನಾಯಿ ಕಚ್ಚೋದು ಕಮ್ಮಿ ಆಗಕ್ಕೆ ಶುರುವಾಗುತ್ತೆ. ಅಂದರೆ ಮರಿ ನಿಮ್ಮ ಕಾಲು ಕಚ್ಚೋದು ಕಮ್ಮಿ ಆಗುತ್ತೆ. ಈಗ ಮನೆಗೆ ಹೋಗುತ್ತೆ, ಊಟ ಮಾಡುತ್ತೆ, ನಿಮ್ಮದೇ ರೆಸ್ಟ್ ಮಾಡುತ್ತೆ. ಸೊ ಈ ಥರ ನೀವು ರೋಟೀನ ಸೆಟ್ ಮಾಡಿಕೊಂಡ್ರೆ ನಿಮ್ಮ ಪೆಟ್ನ ನೀವು ಆರಾಮಾಗಿ ಇಟ್ಕೋಬೋದು. ಸೊ ದರ್ಶನ್ ಅವರೇ, ನೀವು ಕೇಳ್ದಂಗೆ ಕಮೆಂಟಲ್ಲಿ ಕೇಳಿದ್ದೀರಿ, ನಾಯಿ ಪಟಾಕಿ ಶಬ್ದಕ್ಕೆ ತುಂಬ ಭಯ ಪಡ್ತಾ ಇದೆ ಅಥವಾ ಬೇರೆ ಶಬ್ದಕ್ಕೆ ತುಂಬ ಭಯ ಪಡ್ತಾ ಇದೆ, ಏನು ಮಾಡಬಹುದು ಅಂತ ಕೇಳಿದ್ರೆ, ಪಪ್ಪಿಗಳಿಗೆ ಈಗ ನಾನು ಹೇಳಿರೋ ಎಕ್ಸಸೈಸ್ ಅಂತ ಮಾಡ್ಕೊಳ್ಳಿ. ಅಕಸ್ಮಾತ್ ಸೌಂಡ್ ಆಂಗ್ಸೈಟಿ ಇರೋಂಥ ನಾಯಿಗಳಿಗೆ ನೀವೇನು ಮಾಡಬೇಕು ಅಂದರೆ,
ಮನೇಲೆ ಸ್ವಲ್ಪದಿಂದ ಶಬ್ದನ ಶುರು ಮಾಡಿ, ಆಮೇಲೆ ಚೆನ್ನಾಗೆ ವಾಕಿಂಗ್ ಮಾಡಿಸಿ, ಚೆನ್ನಾಗಿ ವಾಕ್ ಮಾಡಿಸಿ ಆದಮೇಲೆ ನೀವು ಏನು ಮಾಡಬೇಕು, ಅದಕ್ಕೆ ಶಬ್ದಕ್ಕೆ ಮನೇಲೆ ಒಂದೊಂಚೂರೇ ಮ್ಯೂಸಿಕ್ ಸಿಸ್ಟಮಲ್ಲಿ ಸ್ವಲ್ಪನೇ ಸೌಂಡ್ನ ಇಟ್ಟು ಅದನ್ನು ಜಾಸ್ತಿ ಮಾಡ್ತಾ ಬರಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಪಟಾಕಿ ಶಬ್ದ ಬರೋವಾಗ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಇತ್ತು ಅಂದರೆ ಅದನ್ನು ಆನ್ ಮಾಡಿ. ಅದನ್ನು ಆನ್ ಮಾಡ್ತಾ ಇಲ್ಲ ನೀವು ಒಂದು ಮಫ್ಲರ್ ಕೂಡ ಹಾಕ್ಬೋದು. ಈಗ ಡಾಗ್ ಮಫ್ಲರ್ ಬರುತ್ತೆ ನಿಮಗೆ, ಕಿವಿಗೆ ಸರೌಂಡ್ ಆಗುವಂಥದ್ದು, ಕಿವಿನ ಹಿಂಗೆ ಮುಚ್ಚಿಬಿಟ್ಟು ಆ ಮಫ್ಲರ್ನ ಹಾಕಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಹೊರಗಡೆ ಶಬ್ದ ತುಂಬ ಲೋ ಫ್ರೀಕ್ವೆನ್ಸಿಲಿ ಕೇಳಿಸೋಕ್ಕೆ ಶುರುವಾಗುತ್ತೆ, ಮತ್ತು ಮನೇಲಿರೋಂಥ ಮ್ಯೂಸಿಕ್ಕು ತುಂಬ ಜಾಸ್ತಿ ಫ್ರೀಕ್ವೆನ್ಸಿಲಿರುತ್ತೆ. ಸೊ ಹಂಗಾಗಿ ಅದಕ್ಕೆ ಅಸೋಸಿಯೇಟ್ ಮಾಡೋದನ್ನ ಪೆಟ್ ಕಮ್ಮಿ ಮಾಡುತ್ತೆ. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾವುದಾದ್ರೂ ಅಕಸ್ಮಾತಾಗಿ ಜೋರಾಗಿ ಶಬ್ದ ಆಗೋದ್ರೆ ಅಥವಾ ಹೊಸಬ್ರು ಯಾರಾದರೂ ಬಂದರೆ ನಾಯಿ ಏನು ಮಾಡುತ್ತೆ, ಪೇರೆಂಟ್ಸ್ ಕಾಲ್ ಹತ್ರನೋ ಇಲ್ಲ ಮಂಚದ ಕೆಳಗಡೆನೋ ಅಥವಾ ಸೋಫಾ ಕೆಳಗಡೆನೋ ಓದ್ಬಿಟ್ಟು ನಿಮಗೆ ನಾಯಿ ಬೊಗಳಕ್ಕೆ ಶುರು ಮಾಡುತ್ತೆ, ಟೆರಿಟೋರಿಯಲ್ ಆಗಿಬಿಡುತ್ತೆ. ಟೆರಿಟೋರಿಯಲ್ ಆದಾಗ ಏನಾಗುತ್ತೆ ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಆ ಜಾಗ ಸೇಫ್, ಇಲ್ಲಿಂದ ಲಾಂಚ್ ಮಾಡ್ಬೋದು ಅಥವಾ ಇಲ್ಲಿಂದ ನಾನು ಯಾರನ್ನು ಬೇಕಾದರೂ ಡಾಮಿನೇಟ್ ಮಾಡ್ಬೋದು ಅಂತ ಅನ್ಕೊಡ್ತಾರೆ. ತುಂಬ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರಿ. ಸೊ ನೀವೇನು ಮಾಡ್ಬೋದು ಅಂದರೆ, ಆ ಜಾಗನ ಸ್ವಲ್ಪ ಮುಚ್ಚಿಡಿ. ಅಂದರೆ ನೀವು ಅಲ್ಲಿ ಏನಾದ್ರು ಥಿಂಗ್ಸ್ನ ಇಟ್ಟು ಅದನ್ನು ವಾಪಸ್ ಆ ಜಾಗಕ್ಕೆ ಪೆಟ್ಟು ಹೋಗ್ದಿರೋ ನೋಡ್ಕೊಳ್ಳಿ. ಇಲ್ಲ ಅಕಸ್ಮಾತ್ ಒಂದು ಡೈನಿಂಗ್ ಟೇಬಲ್ ಕೆಳಗೆ ಹೋಗ್ತಿದ್ರೆ ಡೈನಿಂಗ್ ಟೇಬಲ್ ಜಾಗ ಚೇಂಜ್ ಮಾಡಿ. ಇಲ್ಲ ಅದು ಕೆಳಗಡೆ ಇರೋ ಜಾಗನ ನೀವು ಸ್ವಲ್ಪ ಆ ಜಾಗನ ಫಿಲ್ ಮಾಡಿ, ಬೇರೆ ಯಾವುದಾದ್ರೂ ವಸ್ತು ಅಂದರೆ ನಿಮ್ಮ ಪೆಟ್ಟು ಅದ್ರ ಒಳಗೆ ಹೋಗ್ದಿರೋ ಥರ ನೋಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಅದಕ್ಕಿದ್ದ ಮೇಜರ್ ಟೆರಿಟರಿನೇ ಬ್ಲಾಕ್ ಆಗಿಬಿಡುತ್ತೆ. ಆ ಬ್ಲಾಕ್ ಆದಾಗ ಏನಾಗುತ್ತೆ ಅಂದರೆ, ಆಟೋಮೆಟಿಕಲಿ ನಿಮ್ಮ ಪೆಟ್ಟು ನಿಮಗೆ ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಶಬ್ದಗಳಿಗೆ ಸಂಬಂಧಪಟ್ಟಂಗೆ ನೋಡಿ, ಇವನು ಸ್ಟಿಲ್ ಇನ್ನೂ ನಡುಕ್ತಿದ್ದಾನೆ. ನೀವು ಅರ್ಥ ಮಾಡ್ಕೊಳ್ಳಿ, ನಮಗೆ ಪೇರೆಂಟ್ ಕರೆದಿದ್ದು ಟ್ರೈನಿಂಗ್ ಮಾಡಿಕೊಡಿ ಅಂತ, ನಾನು ಬಂದಿದ್ದು ನಾಯಿನ ಒಬಿಡಿಯನ್ಸ್ ಟ್ರೈನಿಂಗ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ಇವನಿಗೆ ಆಂಗ್ಸೈಟಿ ಇಶ್ಯೂ ಇದೆ ಅಂತ. ನೋಡಿ, ಈ ವಯಸ್ಸಲ್ಲಿ ನೀವು ಏನು ಮಾಡಿದ್ರು ಏನು ಮಾಡದೇ ಇದ್ರು ಪೆಟ್ ಬೆಳ್ಕೊಂಡು ಹೋಗುತ್ತೆ ಆರಾಮಾಗಿ. ಅದಕ್ಕೆ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ಕಾಲು ತುಚ್ಚು ಮಾಡೋಕ್ಕೆ ಶುರು ಮಾಡುತ್ತೆ, ಅವ್ರ ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ, ಅಗ್ರೆಷನ್ ಶುರುವಾಗುತ್ತೆ, ಆಂಗ್ಸೈಟಿ ಶುರುವಾಗುತ್ತೆ. ಸೊ ಇದನ್ನೆಲ್ಲ ನೀವು ಈ ವಯಸ್ಸಲ್ಲೇ ಪತ್ತೆ ಹಚ್ಕೊಂಡು ಅದನ್ನು ಸರಿ ಮಾಡ್ತಾ ಹೋಗಬೇಕು. ಅದಕ್ಕೆ ಕಾನ್ಫಿಡೆನ್ಸ್ನ ನೀವು ಒಂದ್ಸಲ ಕಲಿಸ್ಕೊಟ್ಬಿಟ್ರೆ, ಎಸ್ ಗುಡ್ ಬಾಯ್, ಎಸ್. ಸ್ಟಿಲ್ ಇವನು ನಡುಕ್ತಿದ್ದಾನೆ, ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಸ್ಟಿಲ್ ನಡುಕ್ತಿದ್ದಾನೆ. ಏನು ಕಾರಣ ಅಂದರೆ, ಅವ್ನು ಇನ್ನೂ ಈ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಿಲ್ಲ, ಅಂದರೆ ಅವ್ನಿಗಿನ್ನೂ ಆ ಕಾನ್ಫಿಡೆನ್ಸ್ ಬಂದಿಲ್ಲ. ಸೊ ಅದು ಬರೋವರೆಗೂ ನಾವು ಅವನ್ನ ಫ್ರೀಕ್ವೆಂಟಾಗಿ ಕರ್ಕೊಂಬಂದು ನೀವು ಅವನಿಗೆ ಟ್ರೈನಿಂಗ್ ಮಾಡಬೇಕು. ಸ್ಟಿಲ್ ಅವನು ಏನಾಗಿದೆ ಒಂದು ಮನಸ್ಥಿತಿ ಅಂತ ನೋಡಬೇಕು ಅಂದರೆ, ತಗೊಳ್ಳೋ, ಸ್ಟಿಲ್ ರಿವಾರ್ಡ್ ತಗೋತಾ ಇಲ್ಲ ಅಂದರೆ ಅವ್ನಿಗಿನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ಕಮ್ ಬ್ಯಾಕ್ ಹಿಯರ್, ಎಸ್ ಗುಡ್ ಬಾಯ್, ಎಸ್, ಸಿಟ್ ಹಿಯರ್, ಟೇಕ್. ನೋಡಿ, ಇನ್ನೂ ರಿವಾರ್ಡ್ ತೊಗೊತಾ ಇಲ್ಲ ಅಂದರೆ ಅವ್ನು ಕಾನ್ಫಿಡೆನ್ಸ್ ಇಲ್ಲ ಅಂತ. ನಿಮ್ಮದು ಪೆಟ್ನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಚೆನ್ನಾಗಿ ಊಟ ಮಾಡೋಣ ಇನ್ನು ಕರ್ಕೊಂಡ್ಬಂದಾಗ ಅದಕ್ಕೆ ರಿವಾರ್ಡ್ ಕೊಟ್ಟು ನೋಡಿ. ರಿವಾರ್ಡ್ ಕಲೆಕ್ಟ್ ಮಾಡ್ಕೋತಾ ಇದೆ ಅಂದರೆ ಅದು ಅದಕ್ಕೆ ಕಾನ್ಫಿಡೆನ್ಸ್ ಬಂದಿದೆ ಅಂತ. ರಿವಾರ್ಡ್ ಸ್ಟಿಲ್ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಇಲ್ದಿರೋ ನಾಯಿ ಅಥವಾ ಎನ್ವೈರನ್ಮೆಂಟ್ ಮೇಲೆ ಟ್ರಸ್ಟ್ ಇಲ್ದಿರೋ ನಾಯಿ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ರಿವಾರ್ಡ್ನ ಕಲೆಕ್ಟ್ ಮಾಡ್ಕೊಡಲ್ಲ. ಸೊ ಇದಿಷ್ಟು ಬಹಳ ಕೇರ್ಫುಲ್ಲಾಗಿ ನೀವು ಎಚ್ಚರ ವಹಿಸ್ಬೇಕಾಗಿರೋಂಥ ವಿಷಯ. ಮನೆಯಲ್ಲಿರೋಂಥ ನಾಯಿಗಳು ತುಂಬ ಭಯ ಪಡ್ತಾ ಇದೆ ಅಂದರೆ, ನೀವು ಅವಕ್ಕೆ ಸ್ವಲ್ಪ ದಿನವೇ ಶಬ್ದನ ಮಾಡಿಸಿ ಇಂಟ್ರೊಡ್ಯೂಸ್ ಮಾಡಿಸಿ ಮತ್ತು ರಸ್ತೆಗೆ ಕರ್ಕೊಂಬಂದು ಕೂರಿಸ್ಕೊಳ್ಳಿ. ಒಂದು 10-15 ನಿಮಿಷ ಕೂರಿಸಿ ಹಾಕ್ಲಿಸ್ಬೇಕು. ನಾಯಿ ಹಾಕ್ಲಿಸಿದ್ರೆ ಅದು ಕಂಫರ್ಟಬಲ್ ಆಗ್ತಾ ಇದೆ ಅಂತ ಅರ್ಥ. ಸೊ ಸ್ಟಿಲ್ ಈಗ ನಾನು ಬಿಟ್ಟರೆ ಏನಾಗುತ್ತೆ ಅಂದರೆ, ಅವನು ಈಗ ಇಲ್ಲಿಂದ ದೂರ ಹೋಗೋಕೆ ಇಷ್ಟಪಡಲ್ಲ ಅಥವಾ ಓಡೋಕೆ ಇಷ್ಟಪಡಲ್ಲ. ಮನೆ ಹತ್ರ ಏನು ಅಂದರೆ, ಮನೆ ಅಕ್ಕಪಕ್ಕದಲ್ಲಿ ಅವನಿಗೆ ರೂಟ್ ಗೊತ್ತಿತ್ತು ಅಂದರೆ ಮನೆಗೆ ಹೋಗೋಕೆ ಇಷ್ಟಪಡ್ತಾನೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಯಾವುದಾದ್ರೂ ಅಕಸ್ಮಾತ್ ಒಂದು ನಾಯಿ ಬಂತು ಅಥವಾ ಜೋರಾಗಿ ಶಬ್ದ ಆಯಿತು ಅಂದರೆ ಮತ್ತೆ ನನ್ನ ಹತ್ರನೇ ಬಂದು ಕೂತ್ಕೊಳ್ಳೋಕೆ ಶುರು ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕಮ್ ಬ್ಯಾಕ್ ಹಿಯರ್, ಎಸ್, ಸಿಟ್ ಹಿಯರ್, ಎಸ್ ಗುಡ್ ಬಾಯ್. ಸೊ ನಿಮ್ಮ ಹತ್ರ ಸಮಯ ಇತ್ತು ಅಂದರೆ ಡಾಗ್ ಪಾರ್ಕ್ಗಳಿಗೆ ಹೋಗಿ. ಡಾಗ್ ಪಾರ್ಕ್ ಹೋದಾಗ ಬಹಳ ಎಚ್ಚರ ವಹಿಸಿ, ನಿಮ್ಮ ಪೆಟ್ಟು ಮರಿದು ಎಲ್ಲ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಮರಿದಲ್ಲಿ ಇಮ್ಯೂನ್ ಸಿಸ್ಟಮ್ ಈಗ ಬೆಳೀತಾ ಇರೋದ್ರಿಂದ ಬೇಗ ಯಾವುದಾದ್ರೂ ತೊಂದರೆಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಹಂಗಾಗಿ ಬಹಳ ಕೇರ್ಫುಲ್ಲಾಗಿರಿ. ನೀವು ನಿಮ್ಮ ಪೆಟ್ನ ಡಾಗ್ ಪಾರ್ಕ್ ಕರ್ಕೊಂಡು ಹೋಗ್ಬೇಕಾದ್ರೆ, ಇನ್ ಕೇಸ್ ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ ಅಂದರೆ ನೀವು ಕರ್ಕೊಂಡು ಹೋಗಿ. ಬಟ್ ಮಾನಿಟ್ರ್ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ನೀವು ಡಾಗ್ ಪಾರ್ಕ್ ಹೋದಾಗ ಹಿಂಗೆ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀರಾ ನಾಯಿನ, ಅಥವಾ ನಿಮ್ಮ ಮಧ್ಯದಲ್ಲಿ ಕಾಲು ಮಧ್ಯದಲ್ಲಿ ಒಂದು ಕೂತ್ಕೊಂಡ್ಬಿಟ್ಟಿದೆ ಅಂದರೆ ಅದಕ್ಕೆ ನೀವು ಏನು ಮಾಡಬೇಕು, ರಿಪೀಟ್ ಮಾಡಬೇಕು. ಅದೇ ಎಕ್ಸಸೈಸ್ನ ರಿಪೀಟ್ ಮಾಡಬೇಕು. ಅವಾಗ ಏನು ಅರ್ಥ ಆಗುತ್ತೆ ಅದಕ್ಕೆ ಅಂದರೆ, ಇಟ್ಸ್ ಓಕೆ, ಸ್ಟಿಲ್ ನಾನು ಈ ಎಲ್ಲ ಎನ್ವೈರನ್ಮೆಂಟಲ್ಲೂ ಆರಾಮಾಗಿರಬೇಕು ಅಂತ ನಾಯಿ ಕಲ್ತ್ಕೊಳ್ಳುತ್ತೆ. ಇಲ್ಲ ಅಂದರೆ ಕಾನ್ಫಿಡೆನ್ಸ್ ಕೊರತೆ ಆಗುತ್ತೆ. ಕಾನ್ಫಿಡೆನ್ಸ್ ಕೊರತೆಯಾಗಿ ಪೆಟ್ಟು ಮಿಸ್ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಯಾಕೆ ಹೇಳ್ತೀನಿ ಇದನ್ನೆಲ್ಲ ಅಂದರೆ, ನೀವು ಪ್ರೀತಿಯಿಂದ ನಾಯಿ ಮರಿನ ಕೊಂಡ್ಕೊಂಬಂದಿರ್ತೀರ. ನಾಯಿ ಮರಿನ ತೊಗೊಂಬಂದಾಗ ಅದು ಆ ಥರ ಬಿಹೇವ್ ಮಾಡ್ತಿದ್ರೆ ಸರಿ ಹೋಗುತ್ತೆ, ದೊಡ್ಡದಾದ್ಮೇಲೆ ಸರಿ ಹೋಗುತ್ತೆ ಅಂತ ನೀವು ಬಿಟ್ಕೊಂಡ್ರೆ ಏನಾಗ್ತದೆ ಅಂದರೆ ಸರಿ ಹೋಗೋದಿಲ್ಲ. ಸರಿ ಹೋಗಲಿಲ್ಲ ಅಂದರೆ ನೀವು
10-12 ವರ್ಷ ಆ ಬಿಹೇವಿಯರ್ನ ಹಂಗೆ ಕ್ಯಾರಿ ಮಾಡುತ್ತೆ. ಮತ್ತು ಮನೆಗೆ ಬಂದಾಗ ಕಚ್ಚಕ್ಕೆ ಶುರು ಮಾಡ್ಬೋದು. ಈ ತುಂಬ ಲೋ ಕಾನ್ಫಿಡೆನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ನಾಯಿ ಮರಿ ಆ ಬೈದಲ್ಲೇ ಕಚ್ಚಕ್ಕೆ ಶುರು ಮಾಡಿಬಿಡುತ್ತೆ. ಎಷ್ಟೊಂದು ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಶಬ್ದಕ್ಕೋ ಇಲ್ಲ ಇನ್ನೊಂದೇನಕ್ಕೋ ಭಯ ಪಟ್ಕೊಂಡು ವಾಪಸ್ ತಿರುಗಿ ನಮ್ಮ ಕಾಲ್ಗಳನ್ನೇ ಅಂದರೆ ಪೇರೆಂಟ್ಸ್ ಕಾಲ್ಗಳನ್ನೇ ಕಚ್ಚಿರೋ ಎಷ್ಟೊಂದು ಇನ್ಸಿಡೆಂಟ್ನ ನೀವು ನೋಡಿರ್ತೀರಿ. ಸೊ ಇದೆಲ್ಲ ಆಗಬಾರ್ದು ಅಂದರೆ ಪೆಟ್ ಪೇರೆಂಟ್ಸ್ ಆಗಿರೋ ನೀವು ಈ ಎಲ್ಲ ಎಕ್ಸಸೈಸ್ನ, ಈಗ ನಾನು ಈ ಸೌಂಡ್ ಬಗ್ಗೆ ನಾನು ನಿಮಗೆ ಇವತ್ತು ಏನು ಹೇಳಿದ್ದೀನೋ ಈ ಎಲ್ಲ ಎಕ್ಸಸೈಸ್ನ ನೀವು ಅದಕ್ಕೆ ಮಾಡಿಸಿದ್ರೆ ನಿಮ್ಮ ಪೆಟ್ ಕಾನ್ಫಿಡೆಂಟ್ ಆಗುತ್ತೆ. ಇದು ರಿಸಲ್ಟ್ಸ್ನ ನಾನು ಇನ್ನೊಂದು ಸ್ವಲ್ಪ ದಿನ ಇದಕ್ಕೆ ಟ್ರೈನಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ನೀವು ಒಂದ್ಸಲ ನೋಡ್ಬೋದು. ನಾನು ಲೀಶ್ ಮ್ಯಾನರ್ಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಪೆಟ್ನ ಯಾವಾಗಲೂ ನಮ್ಮ ಲೆಫ್ಟ್ ಹ್ಯಾಂಡ್ ಇಟ್ಕೋಬೇಕು, ಇಂಡಿಯನ್ ಗೌರ್ಮೆಂಟ್ ರೂಲ್ ಅಂತ. ಸೊ ನಾನು ಎಡಗಡೆ ನಡಿಬೇಕಾಗಿತ್ತು. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಥವಾ ಇವಂದು ಏನಿದೆಯಲ್ಲ ಸಮಸ್ಯೆ, ಇದನ್ನು ಬಗೆಹರಿಸೋದಕ್ಕೋಸ್ಕರ ನಾನು ಬಲಗಡೆ ಇದ್ದೀನಿ, ಪೆಟ್ನ ರೋಡ್ ಸೈಡಿಗೆ ಬಿಟ್ಟಿದ್ದೀನಿ. ಕಾರಣ ಏನು ಅಂದರೆ ಬೇರೆ ಯಾವುದೇ ಗಾಡಿಗಳು ಅಥವಾ ಬೇರೆ ಎಲ್ಲ ಶಬ್ದಗಳನ್ನ ಅಪ್ರೋಚ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟಿದ್ದೀನಿ. ಸೊ ಮುಂದೆ ಹೋಗ್ತಿದ್ದಾನೆ, ನಿಲ್ತಾ ಇದ್ದೀನಿ ನೋಡಿ, ಕಮ್ ಬ್ಯಾಕ್. ಎಸ್ ಎಸ್. ಆಮೇಲೆ ಇನ್ನೊಂದು ಏನು ಅಂದರೆ ನೀವು ವಾಕಿಂಗ್ ಮಾಡೋ ಸಮಯದಲ್ಲಿ ಪೆಟ್ಗೆ ಏನೂ ಆಗಲ್ಲ, ಆರಾಮಾಗಿರುವಂಥ ನೀವು ಮುಟ್ಟಿ ಟಚ್ ಮಾಡಿ ಅಥವಾ ಜೊತೆಲೆ ಕಮ್ಯುನಿಕೇಟ್ ಮಾಡಿ ಟ್ರೈ ಮಾಡಿದ್ರೆ ಪೆಟ್ ಇನ್ನೂ ಬಿಹೇವಿಯರ್ ಹಾಳಾಗುತ್ತೆ. ಸೊ ನೋಡಿ ಎಷ್ಟು ಕಾನ್ಫಿಡೆಂಟಾಗಿ ನಡೆಯೋಕ್ಕೆ ಶುರು ಮಾಡುತ್ತೋ ಅಷ್ಟು ನಿಮಗೆ ಒಳ್ಳೇದು. ಕಾನ್ಫಿಡೆಂಟಾಗಿ ನಡೆಯೋಕ್ಕೆ ಶುರು ಆಗಲಿ. ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ ಬೇಕಾದ್ರೆ.